ಇನ್ನು ಕನ್ನಡದ ಬಗ್ಗೆ ಅವಿವೇಕತನದ ಮಾತನಾಡಿದ್ದ ಕಮಲ್ ಹಾಸನ್ಗೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ಅಥವಾ ಒಂದು ಅಪ್ಡೇಟ್ ಆಗಿದೆ, ನೋಡ್ತಾ ಹೋಗೋಣ. ಹೈಕೋರ್ಟ್ ತರಾಟೆಗೆ ತಗೊಂಡಿದೆ, ಕ್ಲಾಸ್ ತಗೊಂಡಿದೆ ಕಮಲ್ ಹಾಸನ್ಗೆ. ಓಕೆ, ಇದು ಹೈಕೋರ್ಟ್ ವಿಚಾರ ಅಲ್ಲ. ಇದೀಗ ಕನ್ನಡದ ಬಗ್ಗೆ ನಮ್ಮಿಂದಲೇ ನೀವು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರಲ್ಲ, ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಿಯಲೈಸ್ ಆದಂಗೆ ಕಾಣಿಸ್ತಾ ಇದೆ ಕಮಲ್ ಹಾಸನ್ಗೆ. ಹಾಗಾಗಿ ಒಂದು ಸುದೀರ್ಘ ಪತ್ರವನ್ನು ಫಿಲ್ಮ್ ಚೇಂಬರ್ಗೆ ಈ ವಿವಾದದ ಬಗ್ಗೆ ಬರೆದಿದ್ದಾರೆ. ಏನಂತ ಇದೆ ಪತ್ರದಲ್ಲಿ ಅಂದರೆ, ಕನ್ನಡದ ಬಗ್ಗೆ ನನ್ನ ಹೇಳಿಕೆಯಿಂದ ನಿಮಗೆ ನೋವಾಗಿದ್ರೆ ಆ್ಯಂಡ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ಸ್ಟೇಟ್ಮೆಂಟ್ ಆ ರೀತಿಯಾಗಲ್ಲ. ನನ್ನ ಹೇಳಿಕೆಯ ಉದ್ದೇಶ ನಾವೆಲ್ಲ ಒಂದೇ ಅನ್ನುವ ಭಾವನೆ ಅಷ್ಟೇ, ಅದನ್ನು ಬಿಟ್ಟು ಬೇರೇನೂ ಅಲ್ಲ. ನಾವೆಲ್ಲ ಒಂದೇ ಕುಟುಂಬದವರು ಅನ್ನುವ ಅರ್ಥದಲ್ಲಿ ಹೇಳಿದೆ, ಬಟ್ ಅದನ್ನು ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ತಮಿಳು ಕನ್ನಡಕ್ಕೂ ಅದರದ್ದೇ ಆದಂತಹ ಶ್ರೀಮಂತಿಕೆ ಇದೆ. ಕನ್ನಡಿಗರ ಮಾತೃಭಾಷೆ ಬಗ್ಗೆ ನನಗೆ ಅಪಾರ ಗೌರವ ಇದೆ, ಪ್ರೀತಿ ಇದೆ. ನನಗೆ ಗೊತ್ತಿರೋದು ಸಿನಿಮಾ ಭಾಷೆ ಅಷ್ಟೇ, ನನಗೆ ಗೊತ್ತಿರೋದು ಸಿನಿಮಾ ಭಾಷೆ ಅಂತ ಇದೀಗ ಬಹಳ ಸುದೀರ್ಘವಾದ ಪತ್ರವನ್ನು ಕನ್ನಡ ಈ ಒಂದು ಫಿಲ್ಮ್ ಚೇಂಬರ್ಗೆ ಬರೆದಿದ್ದಾರೆ. ಸೊ ಫೈನಲಿ ಇದೀಗ ತಾವು ಮಾತಾಡಿದಂತಹ ಮಾತು ಆ್ಯಂಡ್ ರಾಜ್ಯದ ಜನ ಇಲ್ಲಿ ತನಕ ಬಯಸ್ತಾ ಇದ್ರಲ್ಲ, ಅದೆಲ್ಲವೂ ಆಗಿದೆ. ನೋಡಿ, ಒಂದು ಕಡೆ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಹುರುಪಿನಲ್ಲಿ ಜೋಶಲ್ಲಿದ್ವಿ. ಅದರ ಜೊತೆಗೆ ಕನ್ನಡಕ್ಕೊಂದು ಸಿಕ್ಕಂತಹ ಮತ್ತೊಂದು ಲೈಕ್ ಇದು ಒಂದು ರೀತಿ ಹೆಂಗೆ ಅಂದರೆ, ದಿಮಾಕೆಲ್ಲ ಇಳಿಸ್ಬಿಟ್ಟಿದ್ದೀವಿ ಅಂತ ಅರ್ಥ. ಅಲ್ಲಿಗೆ ದಿಮಾಕೆಲ್ಲ ಇಳಿಸಿದ್ದೀವಿ ಬೇರೆಯವರಿಗೆ ಅಂತ. ಕನ್ನಡಕ್ಕೆ ಸಿಕ್ಕಂತಹ ಮತ್ತೊಂದು ಜಯ ಇದು, ಕನ್ನಡಿಗರಿಗೆ ಸಿಕ್ಕಂತಹ ಮತ್ತೊಂದು ಜಯ. ಸಾರಿ, ಕನ್ನಡಕ್ಕಲ್ಲ, ಕನ್ನಡಕ್ಕೆ ಇವರೆಲ್ಲ ಏನೂ ಅಲ್ಲ. ಕಮಲ್ ಹಾಸನ್ ಬಹಳ ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ ಫಿಲ್ಮ್ ಚೇಂಬರ್ಗೆ. ನಮ್ಮ ನೆಲದಲ್ಲೇ ನಿಂತು ತಮಿಳಿನಿಂದ ಕನ್ನಡ ಹುಟ್ಟಿರೋದು, ತಮಿಳು ತಾಯಿ, ನಾವು ಮಕ್ಕಳಿದ್ದಂಗೆ ಅಂದರೆ ಅವರಿಂದ ನಾವು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ರಾಜ್ಯಾದ್ಯಂತ ಬಹಳ ವಿವಾದಕ್ಕೆ ಕಾರಣವಾಗಿತ್ತು. ಇನ್ನೇನು ಅವರ ಸಿನಿಮಾ ಬರೋದು ಕೆಲವೇ ದಿನಗಳು ಬಾಕಿ ಇದೆ. ಹೀಗಿರುವಾಗ ಯಾವಾಗ ರಾಜ್ಯದಲ್ಲಿ ಆಕ್ರೋಶ ಭುಗಿಲೇಳ್ತೋ, ಸಿನಿಮಾವನ್ನು ನಾವು ಪ್ರದರ್ಶನ ಮಾಡೋದೇ ಇಲ್ಲ ಅಂತ ಹೇಳಿದ್ರು, ಬ್ಯಾನ್ ಅನ್ನುವ ತನಕ ಹೋಯ್ತೋ, ಈಗ ಸ್ವಲ್ಪ ಎಚ್ಚೆತ್ತಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಹೇಳಿದರು, ಸಾರಿಗಿರಿ ಕೇಳೋದೇ ಇಲ್ಲ, ನನ್ನಂಥದ್ದೇನು ಮಾತಾಡಿಲ್ಲ ಅಂತ ಹೇಳಿದರು. ಬಟ್ ನೋ, ಸುದೀರ್ಘ ಪತ್ರವನ್ನು ಬರೆಯೋದ್ರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಫ್ಯಾಮಿಲಿಯ ಬಗ್ಗೆ ಆ್ಯಂಡ್ ಕನ್ನಡದ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ, ಗೌರವ ಇದೆ. ಕನ್ನಡಕ್ಕೆ ಅದರದ್ದೇ ಆದಂತಹ ಶ್ರೀಮಂತಿಕೆ ಇದೆ. ನನ್ನ ಪದಗಳಿಂದ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳೋದ್ರ ಮುಖಾಂತರ ಕನ್ನಡದ ಬಗ್ಗೆ ನನ್ನ ಹೇಳಿಕೆಯಿಂದ ನನಗೂ ನೋವಾಗಿದೆ ಅಂತ ಹೇಳಿದ್ದಾರೆ. ಕೊನೆಗೂ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರವನ್ನು ಬರೆದಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ. ಇಷ್ಟೆಲ್ಲ ಆದಮೇಲೂ ಇಲ್ಲ ಸಾರಿಗಿರಿ ಕೇಳೋ ಇದೇ ಅಲ್ಲ ಬಿಡಿ, ನಾನು ಕೇಳೋದೇ ಇಲ್ಲ, ಅಂಥದ್ದೇನು ಮಾತಾಡಿಲ್ಲ ಅಂತ ಉದ್ದಟತನ ಪ್ರದರ್ಶನ ಮಾಡಿದರು. ಅದ್ರ ಬೆನ್ನಲ್ಲೇ ಇದೀಗ ಒಂದು ಉತ್ತರ ಸಿಕ್ಕಿದೆ. ಒಂದು ಪತ್ರವನ್ನು ಬರೆಯೋದ್ರ ಮುಖಾಂತರ ಕಮಲ್ ಹಾಸನ್ ಫಿಲ್ಮ್ ಚೇಂಬರ್ಗೆ ಇದೀಗ ನನ್ನ ಮಾತಿನ ಅರ್ಥ ಹಾಗಿರಲಿಲ್ಲ, ಬಟ್ ನೋವಾಗಿದ್ರೆ ಸಾರಿ ಅಂತ ಹೇಳೋದ್ರ ಮುಖಾಂತರ ಕನ್ನಡದ ಶ್ರೀಮಂತಿಕೆ ಬಗ್ಗೆ ಹೊಗಳಿದ್ದಾರೆ. ಹಾಗಾದರೆ ವಾಟ್ ನೆಕ್ಸ್ಟ್? ಇಲ್ಲಿ ತನಕ ಆದಂತಹ ಪ್ರತಿಭಟನೆಗಳೆಲ್ಲವೂ ಕೂಡ ವಾಪಸ್ ತಗೊಳ್ತಾರಾ? ಈಗ ಏನು ಬ್ಯಾನ್ ಆಗಬೇಕು, ಸಿನಿಮಾವನ್ನು ನೋಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವೆಲ್ಲವೂ ಕೂಡ ವಾಪಸ್ ಆಗುತ್ತಾ? ಕುತೂಹಲ ಮೂಡಿಸ್ತಾ ಇದೆ ಮುಂದಿನ ಬೆಳವಣಿಗೆ ರಾಜ್ಯದಲ್ಲಿ. ಈ ಥಗ್ ಲೈಫ್ ಸಿನಿಮಾಗೆ ಸಂಬಂಧಪಟ್ಟಂತೆ ಇವ್ರು ಕೇಳಿರೋದು ಅದಕ್ಕೋಸ್ಕರವೇ, ಇನ್ನೇನು ಅಲ್ಲ. ಸಿನಿಮಾ ಇರಲಿಲ್ಲ ಅಂದರೆ ಇವ್ರು ಕ್ಯಾರೆ ಅಂತಿರಲಿಲ್ಲ ಬಿಡಿ. ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಅನ್ಬೇಕಿತ್ತು, ನಮ್ಮ ಪಾಡಿಗೆ ಆಕ್ರೋಶ ವ್ಯಕ್ತಪಡಿಸಬೇಕಿತ್ತು, ನಮ್ಮ ಪಾಡಿಗೆ ನಾವು ನೋವನ್ನು ನಮ್ಮ ಮನಸ್ಸಲ್ಲೇ ತಿನ್ನಬೇಕಿತ್ತು. ಬಟ್ ಸಿನಿಮಾ ಹತ್ರದಲ್ಲಿರೋದ್ರಿಂದ ಎಲ್ಲ ಬೆಳವಣಿಗೆ ಆಗ್ತಾ ಇದೆ, ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ಬಟ್ ಈಗ ಈ ಒಂದು ಲೆಟರ್ ಬೇರೆ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತರುತ್ತೆ ಇಲ್ಲಿ ತನಕ ತಗೊಂಡಂತಹ ನಿರ್ಧಾರಗಳಿಂದ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂತೆ ರಿಲೀಸ್ ಆಗುತ್ತಾ, ಆದರೆ ರೆಸ್ಪಾನ್ಸ್ ಹೇಗಿರುತ್ತೆ, ರೆಸ್ಪಾಂಡ್ ಹೇಗೆ ಮಾಡ್ತಾರೆ ಜನ, ಇದು ಪ್ರಶ್ನೆ ಸದ್ಯಕ್ಕೆ. ಸೊ ಫೈನಲಿ ನಾವೇನು ನಿರೀಕ್ಷೆ ಮಾಡ್ತಾ ಇದ್ವಿ, ಆ ಕಡೆಯಿಂದ ಒಂದು ಕ್ಷಮೆಯ ಮಾತು ಕೇಳಿ ಬರಬೇಕು ಅಂತ, ಅದರ ಒಂದು ಇಡೀ ಪುಟ ಲಭ್ಯ ಆಗಿದೆ. ಅಂದರೆ ಫಿಲ್ಮ್ ಚೇಂಬರ್ಗೆ ಒಂದು ಪತ್ರವನ್ನು ಬರ್ತಿದ್ದಾರೆ, ಸುದೀರ್ಘ ಪತ್ರವನ್ನು ಬರೆಯೋದ್ರ ಮುಖಾಂತರ ಕನ್ನಡ ಭಾಷಾ ವಿವಾದದ ಬಗ್ಗೆ ಇದೀಗ ಕಮಲ್ ಹಾಸನ್ ಅವರು ಕ್ಷಮಿಸಿ ಅಂತ ಕೇಳಿದ್ದಾರೆ ಈಗ.